ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡ್ಯೂಕ್ ನನ್ನ ಲಿಸ್ಟಲ್ಲೇ ಇರಲಿಲ್ಲ. ನಮಸ್ಕಾರ ಕರುನಾಡು. ನಾನಿವತ್ತು ಏದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಗಾಡಿ ಬಗ್ಗೆ. ನಾನು ಏನಕ್ಕೆ ಈ ಗಾಡಿನ ತೊಗೊಂಡೆ ಅಂತಂದರೆ, ಇವಾಗ ನನ್ನ ಹತ್ರ ಇರೋ ಗಾಡಿ KTM ಅವರದ್ದು ಡ್ಯೂಕ್ 250 Gen 3. ಮಾತಾಡೋಣ. ಇವಾಗ ನಾನು ಏನಕ್ಕೆ ಆ ಗಾಡಿನ ತೊಗೊಂಡೆ ಅಂತ ಹೇಳ್ತೀನಿ. ನನ್ನ ಹತ್ರ ಫಸ್ಟು ಯಮಹದವರದ್ದು MT-15 ಇತ್ತು. ಒಂದು 3 ಇಯರ್ಸ್ ಏನೋ ಆ ಗಾಡಿನ ಯೂಸ್ ಮಾಡಿದೆ. ಆನಂತರ ನಾನು ಅವಾಗಾದರೆ ಒಬ್ಬನೇ ರೈಡ್ ಹೋಗ್ತಿದ್ದೆ. ಆನಂತರ ಮದುವೆ ಆಯಿತು, ವೈಫು ಜೊತೆನೂ ಹೋಗಬೇಕಾಯ್ತು. ಆವಾಗ ಇಬ್ಬರಿಗೆ ಅಲ್ಲಿ ಕಂಫರ್ಟ್ ಆಗ್ತಿರಲಿಲ್ಲ. ಅಂದರೆ ಕೂತ್ಕೊಂಡು ತುಂಬ ಲಾಂಗ್ ಹೋಗೋದಂದರೆ ಸ್ವಲ್ಪ ಕಂಫರ್ಟ್ ಆಗ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಬೇರೆ ಗಾಡಿ ಹುಡುಕ್ತಿದ್ದೆ. ಅಂದರೆ ಬಿಟ್ವೀನ್ 200-250 cc ಅದರ ಗಾಡಿ ಹುಡುಕ್ತಿದ್ದೆ. ನನ್ನ ಲಿಸ್ಟಲ್ಲಿ ಒಂದು 3-4 ಗಾಡಿ ಇತ್ತು. ಅದನ್ನು ಟೆಸ್ಟ್ ರೈಡು ನೋಡಿದೆ. ಆನಂತರ ಅದು ಗಾಡಿ ಯೂಸ್ ಮಾಡ್ತಿರೋರ ಹತ್ರನೂ ಆ ಗಾಡಿ ಬಗ್ಗೆ ಎಲ್ಲ ಕೇಳಿದೆ. ಎಲ್ಲ ಚೆನ್ನಾಗಿತ್ತು. ನನ್ನ ಲಿಸ್ಟಲ್ಲಿರೋದು ಅಂದರೆ ಜಿಕ್ಸರ್ ಇತ್ತು, ಜಿಕ್ಸರ್ 250 ಇತ್ತು. ಆನಂತರ ಎಕ್ಸ್ಪಲ್ಸ್ ಇತ್ತು, ಡಾಮಿನರ್ 250 ಇತ್ತು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡ್ಯೂಕ್ ನನ್ನ ಲಿಸ್ಟಲ್ಲೇ ಇರಲಿಲ್ಲ. ಅದು ತಗೊಂಡಿರೋದು ಒಂಥರ ಏನು ಹೇಳ್ತಾರಲ್ಲ, ಬ್ಯೂಟಿಫುಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಲವ್ ಸ್ಟೋರಿ ಅದು ಒಂಥರ. ಈ ಗಾಡಿನ ತೊಗೊಂಡಿರೋದು ಇದ್ಯಾವುದು ಗುರು, ಸಮರಾಯ್. ಏನು ಹೇಳ್ತಿದ್ದೆ? ಡ್ಯೂಕ್ ತೊಗೊಂಡಿರೋದಲ್ಲ, ಡ್ಯೂಕ್ ತೊಗೊಂಡಿರೋದ್ರ ಬಗ್ಗೆ. ನಾನು ಒಂದಿನ ಡಾಮಿನರ್ 250 ನೋಡೋಣ ಅಂತ ಬಜಾಜ್ ಶೋರೂಮಿಗೆ ಹೋಗಿದ್ದೆ. ಆಯಿತಾ, ಡಾಮಿನರ್ 250 ಎಲ್ಲ ನೋಡಿದೆ. ಒಂದು ರೇಂಜಿಗೆ ನನಗೆ ಅದು ಓಕಾಯ್ತು. ಅಂದರೆ ವೇಟು ತುಂಬ ಇದೆ ಗಾಡಿ. ಅದಕ್ಕೆ ಸ್ವಲ್ಪ ಡೌಟಲ್ಲಿದೆ, ಏನು ಮಾಡಬೇಕಾಯ್ತಪ್ಪ ಅಂತ ಡೌಟಲ್ಲಿದೆ. ಆನಂತರ ಹೊರಗೆ ಬರ್ತಾ ಅಲ್ಲೇ ಅದರ ಪಕ್ಕನೇ KTM ಶೋರೂಮ್ ಇದೆ. KTM ಶೋರೂಮಲ್ಲಿ ಇದು ಒಂದೇ ಗಾಡಿ ಇತ್ತು. ಅಲ್ಲಿ ಒಂದು 200 ಇತ್ತು, ಒಂದು 250 ಇತ್ತು. 250ನ ನಿಲ್ಲಿಸಿಟ್ಟಿದ್ರು. ಗ್ಲಾಸಲ್ಲಿ ನೋಡಿದೆ, ಸಖತ್ತಾಗಿ ಕಾಣ್ತು. ಒಳಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಒಳಗಡೆ ಹೋದೆ. ಗಾಡಿನೆಲ್ಲ ನೋಡಿದೆ. ಆನಂತರ ಟೆಸ್ಟ್ ಡ್ರೈವ್ ಕೇಳಿದೆ. ಟೆಸ್ಟ್ ಡ್ರೈವ್ ಕೊಡಲಿಲ್ಲ. ಅಂದರೆ ನಮ್ಮ ಇಲ್ಲೇ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇಲ್ಲಾಗಿತ್ತು. ಆನಂತರ ನನ್ನ ಲಿಸ್ಟನ್ನು ನನ್ನ ಫ್ರೆಂಡ್ಸ್ ಇದರಲ್ಲಿ ಯಾರದ್ದು ಆ್ಯಕ್ಚುಲಿ ಡ್ಯೂಕ್ 250 Gen 3 ಇಲ್ಲಾಗಿತ್ತು. ಸೊ ನನಗದು ನಾನು ಟೆಸ್ಟ್ ಡ್ರೈವ್ ಕೂಡ ಮಾಡಿಲ್ಲ ಆ ಗಾಡಿನ. ಆನಂತರ ಓಕೆ ಅಂತ ಮನೆಗೆ ಬಂದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೂಟ್ಯೂಬಲ್ಲಿ ವ್ಲಾಗ್ಸ್ ಅವರು ಹಾಕಿರ್ತಾರಲ್ಲ, ವೀಡಿಯೋಸ್ ಎಲ್ಲ, ಮೋಟೋ ವ್ಲಾಗರ್ಸ್ ವೀಡಿಯೋ ಹಾಕಿರ್ತಾರೆ ಏನೇನಿದೆ ಅಂತೆಲ್ಲ. ಎಲ್ಲ ನೋಡಿ ಓಕೆ, ನನ್ನ ಬಜೆಟಲ್ಲಿ ಇದು ಸೆಟ್ ಆಗುತ್ತೆ. ಗಾಡಿ ತೊಗೊಳ್ಳೋ ದೊಡ್ಡ ವಿಷಯ ಅಲ್ಲ. ಗಾಡಿನ ತೊಗೊಳ್ಳಿಕ್ಕೆ ಅಮೌಂಟನ್ನು ಹೊಂದ್ಸ್ಕೊಬಿಡ್ಬೋದು ಹೇಗೋ. ಬಟ್ ತೊಗೊಂಡ ನಂತರ ಅದ್ರ ಮೇಂಟೆನೆನ್ಸ್ ಇರತ್ತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಫಸ್ಟ್ ಯೋಚನೆ ಮಾಡಿ ಗಾಡಿ ತೊಗೋಬೇಕಾಗತ್ತೆ. ಗಾಡಿ ತೊಗೋಬೇಕಿದ್ರೆ ನಾನು ಅದನ್ನೆಲ್ಲ ಯೋಚನೆ ಮಾಡಿ ಓಕೆ, ನನ್ನ ಬಜೆಟಿಗೆ ಇದು ಸೂಟ್ ಆಗುತ್ತೆ, ತೊಗೋಬೋದು ಅಂತ ನಾನು ಈ ಗಾಡಿನ ಬುಕ್ ಮಾಡಿದೆ. ಬಟ್ ಏನೋ ಹೇಳ್ತಾರಲ್ಲ, ಈ ಗಾಡಿ ನೋಡಿದ ತಕ್ಷಣವೇ ಏನೋ ಒಂಥರ ಲವ್ ಆಗ್ಬಿಡ್ತು ಗುರು ಈ ಗಾಡಿ ಮೇಲೆ. ಅದಲ್ಲಿ ನಿಲ್ಲಿಸಿಟ್ಟಿದ್ರೆ ನನಗೆ ಇವಾಗಲೂ ಒಂಥರ ಹೀಗೆ ಅದು ಮೆಮೊರೀಸ್ ಕಣ್ಣಲ್ಲಿ ಬರುತ್ತೆ. ಹೀಗೆ ಗ್ಲಾಸಲ್ಲಿ ಒಳಗಡೆ ಕಾಣ್ತಿತ್ತ. ನಂತರ ಇದು ನೋಡಿದ ತಕ್ಷಣ ಸಖತ್ತಾಗಿದೆ ಗುರು ಇದು ಗಾಡಿ, ಒಂಥರ ಹಿಂಗೆ ಲವ್ ಆಗ್ಬಿಡ್ತು. ತೊಗೋಬೋದು ಇದನ್ನ, ನೋಡೋಣ ಈ ಗಾಡಿ ಅಂತ ಲಿಸ್ಟಲ್ಲಿ ಇಲ್ಲದೆ ಇರೋ ಗಾಡಿನ ತೊಗೊಂಡ ನಂತರ ಇವಾಗ 5147 ಕಿಲೋಮೀಟರ್ ರನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಇದನ್ನು ಲಾಂಗ್ ಹೊಡೆದಿರೋದೇ ಜಾಸ್ತಿ. ಅಂದರೆ ಮೈಸೂರು, ಹಂಪಿ, ಗೋವಾ ಈ ಥರ ನಾನು ಸ್ವಲ್ಪ ಲಾಂಗ್ ರೈಡ್ ತೊಗೊಂಡೋಗಿರೋದೇ ಜಾಸ್ತಿ. ನಾನು ಡೈಲಿ ಯೂಸ್ ಮಾಡ್ತಿರಲಿಲ್ಲ ಇದನ್ನು, ಇವಾಗ ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ಲಾಂಗ್ ರೈಡಲ್ಲಿ ಕಂಫರ್ಟ್ ಆಗುತ್ತೆ. ಸೀಟಿಂಗ್ ಪೊಸಿಷನ್ ಆಗಲಿ ಅಥವಾ ರೈಡಿಂಗ್ ಇದಾಗಲಿ ಏನು ಪ್ರಾಬ್ಲಮ್ ಆಗಲ್ಲ. ಚೆನ್ನಾಗಿದೆ ಗಾಡಿ. ಸೀಟ್ಸು ಒಳ್ಳೆ ತುಂಬ ಸಾಫ್ಟ್ ಇದೆ, ಆರಾಮಾಗಿ ಓಡಿಸ್ಬೋದು ಗಾಡಿನ. ಸಕ್ಕತ್ತಾಗಿದೆ ಗಾಡಿ. ಮೇಂಟೆನೆನ್ಸಿಗೂ ಅಷ್ಟೇ ತುಂಬ ಓವರ್ ಮೇಂಟೆನೆನ್ಸ್ ಏನು ಬರಲ್ಲ ನನಗೆ. ಅಂದರೆ ಇವಾಗ ಬಂದಿರೋದ್ರಲ್ಲಿ ಸರ್ವಿಸ್ ಕಾಸ್ಟ್ ಎಲ್ಲ 2000 2500 ರೇಂಜಲ್ಲಿ ಬರುತ್ತೆ. ನಾನು ಇವಾಗ 1 ಇಯರ್ ಹತ್ರ ಆಯಿತು ಈ ಗಾಡಿ ತೊಗೊಂಡು. ಬಟ್ ರನ್ನಿಂಗ್ ಅಷ್ಟು ಆಗಿಲ್ಲ ಬಿಟ್ಟರೆ ಓಕೆ ಓವರಾಲ್
ಸಖತ್ತಾಗಿದೆ ಇದು ಗಾಡಿ. ಬಟ್ ಶಾರ್ಟ್ ರೈಡರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಸೀಟು 800 mm ಏನು ಸೀಟ್ ಹೈಟ್ ಬರುತ್ತಲ್ಲ, 800 mm ಬರುತ್ತೆ ಸೀಟ್ ಹೈಟು. ಸೊ ಶಾರ್ಟ್ ರೈಡರ್ಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು. ಓಕೆ, ನಾನು ಶಾರ್ಟ್ ರೈಡರ್ 5.5 ಇದ್ದೀನಿ. ನನಗೆ ಸಿಟ್ಟಿಂಗ್ ಪೊಸಿಷನ್ ಬಂದುಬಿಟ್ಟು ಸಖತ್ತಾಗಿದೆ, ಹೇಳಿ ಮಾಡಿಸ್ದಾಗ ಥರ ಇದೆ. ಒಂದು ಚೂರು ಬ್ಯಾಕ್ ಪೇನ್ ಆಗಲಿ ಅಥವಾ ಕಾಲು ನೋಯೋದಾಗಲಿ ಏನೂ ಆಗಲ್ಲ. ಸ್ವಲ್ಪ ಲಾಂಗ್ ಎತ್ತರ ಇರೋರಿಗೆ ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಕೂತ್ಕೊಳ್ಳೋದ್ರಲ್ಲಿ ಬೆನ್ನು ಬರ್ಬೋದು. ಬಟ್ ಶಾರ್ಟ್ ರೈಡರ್ಸಿಗೆ ಸೂಪರ್ ಇದೆ ಇದು ಗಾಡಿ ಮಾತ್ರ. ಮತ್ತೊಂದೇನು ಗೊತ್ತಾ ಇದ್ರ ಬಗ್ಗೆ ಹೇಳಬೇಕಂದ್ರೆ, ರಾಕ್ಷಸ ಗುರು ಈ ಗಾಡಿ. ಒಂದು ಸಲ ನಿಮಗೆ ಕೈ ಕುತ್ತಿತ್ತು ಈ ಗಾಡಿ ಅಂತಂದರೆ ಹಿಂಗೆ ನುಗ್ಗಾಡಿಸ್ಬೋದಂದರೆ ಕ್ರೇಜಿ. ನಿಮ್ಮ ಮಾತೇ ಕೇಳಲ್ಲ. ಒಂದು ಸಲ RPM ಎಂಡ್ ಆಯ್ತಂದರೆ ನುಗ್ಕೊಂಡು ಹೋಗ್ತಾ ಇರತ್ತೆ. ಬ್ರೇಕಿಂಗು ಚೆನ್ನಾಗಿದೆ, ಡ್ಯುಯಲ್ ಚಾನಲ್ ABS ಬರುತ್ತೆ, ಮತ್ತು ಬ್ಯಾಕ್ ಸೈಡ್ ಸ್ವಿಚೇಬಲ್ ABS ಇದೆ. ABS ಬರೋದ್ರಿಂದ ಬ್ರೇಕಿಂಗ್ ಚೆನ್ನಾಗಿದೆ. ಯಾವುದೇ ಸ್ಪೀಡಲ್ಲಿದ್ದರೂ ಗಾಡಿನ ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಹೇಳಿದ್ನಲ್ಲ ರಾಕ್ಷಸ ಅಂತ, RPM ಎಂಡ್ ಆದ ತಕ್ಷಣ ಮಾತೆಗಳಲ್ಲ ಉಕ್ಕೊಂಡು ಹೋಗ್ತಾ ಇರತ್ತೆ ಅಂತ. ನಾನು ಇದರಲ್ಲಿ ಟಾಪ್ ಸ್ಪೀಡ್ ಅಂದರೆ 138 ರೀಚ್ ಆಗಿದ್ದೀನಿ. ಬಟ್ ಅದು ಅನಿಸೂ ಇಲ್ಲ ನನಗೆ 138 ತನಕ ಹೋಗಿದೆ ಇದು ಅಂತ ಅನಿಸೂ ಇಲ್ಲ. ಅಷ್ಟು ಸ್ಮೂತಾಗಿ ಹೋಗುತ್ತೆ, ಹೈವೇದಲ್ಲೆಲ್ಲ ಸ್ಮೂತಾಗಿ ಹೋಗುತ್ತೆ. 120 ಎಲ್ಲ ರೀಚ್ ಆಗಿರೋದು ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಹೋಗುತ್ತೆ ಗಾಡಿ ಮಾತ್ರ. ನನಗೆ ಫುಲ್ಲು ಸ್ಯಾಟಿಸ್ಫೈ ಆಯಿತು ಈ ಗಾಡಿ ಮಾತ್ರ. ಏನು ತೊಗೊಂಡಲ್ಲ ಫುಲ್ಲು ಸ್ಯಾಟಿಸ್ಫೈ ಆಯಿತು. ಆದರೆ ಒಂದು ಪ್ರಾಬ್ಲಮ್ ನನಗೆ ಇದರಲ್ಲಿ ಆಗ್ತಿರೋದೇನು ಗೊತ್ತಾ, ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇದೆ. ಅಂದರೆ ಇವಾಗ ಸ್ವಲ್ಪ ಆಫ್ ರೋಡ್ ಇದೆ ರೋಡು, ಅಥವಾ ಸ್ವಲ್ಪ ದೊಡ್ಡ ಹಂಪ್ ಇದೆ ಅಂತಾಗ ಎಲ್ಲೋ ಸ್ವಲ್ಪ ಟಚ್ ಆಗುತ್ತೇನೋ ಅನಿಸುತ್ತೆ. ಟಚ್ ಆಗಿದೆ ನನಗೆ 2 ಸಲ ಟಚ್ ಆಗಿದೆ ಕೆಳಗಡೆ. ಸೈಲೆನ್ಸರ್ ಪೈಪ್ ಗಾರ್ಡ್ ಬರುತ್ತಲ್ಲ, ಇದಕ್ಕೆ ಕೆಳಗಡೆ ಸೈಲೆನ್ಸರ್ ಪೈಪಿಗೆ ಒಂದು ಗಾರ್ಡ್ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಟಚ್ ಆಗುತ್ತೆ, ಕರೆಕ್ಟ್ ಅಂತ ಸೌಂಡ್ ಬರುತ್ತೆ. ಸ್ವಲ್ಪ ದೊಡ್ಡ ಹಂಪಿದ್ರೆ ಸ್ವಲ್ಪ ನಿಧಾನವಾಗಿ ತೊಗೊಂಡೋದ್ರೆ ಓಕೆ, ಏನಾಗಲ್ಲ. ಬಟ್ ಆಫ್ ರೋಡೆಲ್ಲ ತೊಗೊಂಡೋಗ್ಲಿಕ್ಕೆ ಬರಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇರೋದ್ರಿಂದ ಆಫ್ ರೋಡ್ ತೊಗೊಂಡೋಗೋದು ತುಂಬ ಕಷ್ಟ ಆಗುತ್ತೆ. KTM ಅವರೇ ಹಾಗೆ ಗುರು, ಫುಲ್ ರಾ ಇರುತ್ತೆ ಅವ್ರ ಪವರ್ ಮಾತ್ರ. ಏನು ಫಸ್ಟ್ ಟೈಮು ಓಡಿಸೋರಿಗೆಲ್ಲ ಈ ಗಾಡಿನ ಕೊಟ್ಟರೆ ಚಿತಾಲ್ ಪತಾಲ ಬಿಡ್ತಾರೆ. ಮತ್ತು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಏನು ಗೊತ್ತಾ, ಒಂದು 10,000 RPM ರೀಚ್ ಆದಮೇಲೆ ತುಂಬ ಹೈ ಪವರ್ ಆಗಿಬಿಡುತ್ತೆ. ಹೈ ಪವರ್ ಅಂದರೆ ನುಗ್ಕೊಂಡು ಹೋಗ್ತಾ ಇರುತ್ತೆ ಒಂದೇ ಸಲ. ಮತ್ತು ಗಾಡಿನೂ ತುಂಬ ಶಾರ್ಟ್ ಇದೆ ಗಾಡಿ, ನುಗ್ಸಾಡೋಕ್ಕೆ ಸಖತ್ತಾಗುತ್ತೆ. ಟ್ರಾಫಿಕಲ್ಲಿ ನುಗ್ಗಾಡೋಕ್ಕೆ ಏನು ಹೇಳ್ತೀನಲ್ಲ, ಸಖತ್ತಾಗುತ್ತೆ ಟ್ರಾಫಿಕಲ್ಲಿ ಹೊಡೆಯೋಕ್ಕೆ ಮಾತ್ರ. ತುಂಬ ಉದ್ದ ಇಲ್ಲ ಗಾಡಿ.